ಟಿಸಿ ತರಲು ಹೋದವನು ವಾಪಸ್ ಬರಲೇ ಇಲ್ಲ. ಇದು ಇನ್ನೊಂದು ರೀತಿಯ ಕರುಣಾಜನಕ ಕಥೆ. ಯಾದಗಿರಿ ಮೂಲದ ಯುವಕ ಶಿವಲಿಂಗ, ಆತನಿಗೆ 17 ವರ್ಷ ವಯಸ್ಸಷ್ಟೇ. ಯಲಹಂಕ ಸರ್ಕಾರಿ ಶಾಲೆಯಲ್ಲಿ ಶಿವಲಿಂಗ ಓದ್ತಾ ಇದ್ದ. ಪಿಯುಸಿ ಸೇರ್ಕೊಳ್ಳೋದಕ್ಕೋಸ್ಕರ ಟಿಸಿ ತಗೊಂಡು ಬರ್ತೀನಿ ಅಂತ ಹೋಗಿದ್ದಷ್ಟೇ. ಅದಾದ ನಂತರ ಆಟಗಾರನ ನೋಡೋದಕ್ಕೆ ಸ್ಟೇಡಿಯಂಗೆ ಹೋಗೋಣ ಅಂತ ಹುರಿದುಂಬಿಸಿದ್ರು. ಆತ ಕೂಡ ಹೆಜ್ಜೆ ಹಾಕ್ದ. ತಂದೆ ತಾಯಿ ಗಾರೆ ಕೆಲಸ ಮಾಡಿ ಶಿವಲಿಂಗನನ್ನ ಓದಿಸ್ತಾ ಇದ್ರು. ಹೊನಗೇರ ಗ್ರಾಮದಲ್ಲಿ ಶಿವಲಿಂಗ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಟಿಸಿ ತರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ದ, ಆದರೆ ಇಲ್ಲಿಗೆ ಹೋಗ್ತಾನೆ ಅಂತ ನಮಗೆ ಗೊತ್ತೇ ಆಗಲಿಲ್ಲ. ನಮ್ಮ ಮಗ ಹಿಂಗೆ ಸಾವನ್ನಪ್ಪಿದ್ದಾನೆ, ಕಷ್ಟಪಟ್ಟು ಮಕ್ಕಳನ್ನ ಇಷ್ಟು ಬೆಳೆಸಿರ್ತೀವಿ, ಓದ್ಕೊಂಡು ಏನೋ ಮಾಡ್ತಾರೆ ಅಂದ್ಕೊಂಡಿರ್ತೀವಿ, ಹಿಂಗಾಯ್ತಲ್ಲ ಅಂತ ದುಃಖ ತೋಡ್ಕೊಂಡಿದ್ದಾರೆ. ಅಲ್ಲಿ ಪೂರ್ತಿ 6 ಗಂಟೆಗೆ ನಮ್ಮ ಯಜಮಾನಿಗೆ ಫೋನ್ ಹಚ್ಚಿರಿ, ನಮ್ಮ ಮಗ ಬರಲಿಲ್ಲ ಅಂದೆ. ಅವಾಗ ಫೋನ್ ಹಚ್ಚಿದ್ರೆ ನನ್ನ ಮಗ ಎತ್ತಲಿಲ್ರಿ, ಪೊಲೀಸರು ಎತ್ತರಿದ್ರು. ಪೊಲೀಸರು ಏನಾಗ್ಯದ್ರಿ ಹೇಳಂದ್ರಿ, ಇಲ್ರಿ ನೀವು ಬರ್ರಿ, ನೀವು ಬಂದ್ಮೇಲೆ ಮಾತಾಡಮ್ಮ ಅಂದ್ರೆ ಡೌಟ್ ಬಂತಮ್ಮ ನಮಗೂ. ನನ್ನ ಮಗ ಕ್ರಿಕೆಟ್ ಜೀವ ತಿಂತಮ್ಮೋ, ನನ್ನ ಮಗ ಭಾಳ ಶಾಣೆ ನಮ್ಮ. ಕ್ರಿಕೆಟ್ಗೆ ಹೋಗ್ತೀನಿ ಅಂತ ಹೇಳಿಲ್ರಿ, ನನಗೆ ಮಾತಾಡಿ ಮುಂಜಾನೆ ಹೇಳೇನಮ್ಮ, ಕ್ರಿಕೆಟ್ಗೆ ಹೋದ್ರೆ ತುಳಿದು ಬಿಸಾಕ್ತಾರ ನನ್ರಿ. ಯಾರು ಪಾಸಿ ಮಾಡಿ ಕರ್ಕೊಂಡು ಹೋಗ್ಯಾರ, ನನ್ನ ಮಗ ಒಂದೇ ಓದ್ತಿದಿಲ್ರಿ, ಯಾವ ಹುಡುಗರು ಮಾಡ್ಯಾವ. ಸರ್ ನಿನ್ನೆ ನಾವು ನೈಟ್ ಎಲ್ಲ ಮೂರು ಗಂಟೆ ನಿನ್ನೆ 3ನೇ ತಾರೀಕು ನೈಟ್ ಎಲ್ಲ ಮಾಡಿದೇವಲ್ಲ ಸಮಾರಂಭ. ಬೆಳಿಗ್ಗೆ ನಮ್ಮ ಹತ್ರನೇ ಇದೆ. ಬೆಳಿಗ್ಗೆ ಆದ್ಮೇಲೆ ನಮ್ಮಿಂದ ಹೋಗಿದ್ದಾನೆ ಬೆಳಿಗ್ಗೆ ಮನೆಗೆ ಬೈಕ್ ಬಿಟ್ಟು ಮನೆ 11:30 ತನ ಮನೇಲಿ ಇದ್ದಾನೆ. 11:30 ಮೇಲೆ ಯಾರಿಗೆ ಹೇಳಾರ್ದಂಗೆ ಹೋಗಿದ್ದಾನೆ. ಮ್ಯಾಚಲ್ಲಿ ಕಪ್ ಬಂದಿದೆ ಅಂತ, ಕೊಹ್ಲಿ ಬಂದಿದ್ದಾನೆ ಅಂತ ಹೋಗಿದ್ದಾನೆ. RCB ಕಪ್ ಬಂದಿದೆ ಅಂತ ಅದ್ರಲ್ಲಿ ಜನ ತುಳಿತದಿಂದ ಸತ್ತಿದ್ದಾನೆ. ಪಕ್ಕ ಅಭಿಮಾನಿನೇ RCB, ನಾವೆಲ್ಲರ ಅಭಿಮಾನಿಗಳು RCB. ಎಲ್ಲಿ ಇದ್ರೂ ಹೋಗ್ತೇವೆ RCB ಮ್ಯಾಚ್ ನೋಡ್ಲಿಕ್ಕೆ ಹೋಗಿಲ್ಲ ನಾವು. ನಮ್ಮ ಮನೇಲಿ ಯಾರಿಗೆ ಹೇಳೇ ಇಲ್ಲ, ಅವನು ಒಬ್ಬನೇ ಹೋಗಿದ್ದಾನೆ. ಯಾರಿಗೆ ಹೇಳೇ ಹೋಗಿಲ್ಲ, ಒಬ್ಬನೇ ಹೋಗಿದ್ದಾನೆ. ಗೊತ್ತಾದ್ಮೇಲೆ ನಮ್ಗೆ ಪೊಲೀಸ್ ಫೋನ್ ಮಾಡಿದ್ರು, ಅವ್ರು ಲಾಡಿ ಆಕ್ಸಿಡೆಂಟ್ ಹೇಳಿದ್ರು. ಆಮೇಲೆ ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಕಾಲು ತುಳಿತದಿಂದ ಆದ್ಮೇಲೆ ಅಂತ. ಭೀಕರ ಕಾಲ್ತುಳಿತಕ್ಕೆ ಯುವತಿ ಚಿನ್ಮಯಿ ಶೆಟ್ಟಿ ಸಾವಿಗೀಡಾಗಿದ್ದಾರೆ. ಬೆಂಗಳೂರು ತಿಪ್ಪಸಂದ್ರ ನಿವಾಸಿ ಚಿನ್ಮಯಿ ಶೆಟ್ಟಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಕನಕಪುರ ರಸ್ತೆಯ ಖಾಸಗಿ ಕಾಲೇಜಿನಲ್ಲಿ ಆಕೆ BE ವ್ಯಾಸಂಗ ಮಾಡ್ತಾ ಇದ್ಲು. ಯಕ್ಷಗಾನ ಕಲಾವಿದೆ, ಜೊತೆಗೆ ಬಾಸ್ಕೆಟ್ಬಾಲ್ ಆಟಗಾರ್ತಿಯೂ ಕೂಡ ಹೌದು. RCB ಸಂಭ್ರಮಾಚರಣೆ ನೋಡೋಕ್ಕೆ ಅಂತ ಚಿನ್ಮಯಿ ಶೆಟ್ಟಿ ಹೋಗಿದ್ರು. ಈ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ಉಸಿರುಗಟ್ಟು ಸಾವನ್ನಪ್ಪಿದ್ದಾರೆ. ಮಗಳ ಶವದ ಮುಂದೆ ತಾಯಿಯ ಗೋಳಾಟ ಹೇಳ್ತಿರ್ದು. ಭೀಕರ ಕಾಲ್ತುಳಿತಕ್ಕೆ ಚಿನ್ಮಯಿ ಕಳ್ಕೊಂಡಿರುವಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಂದು ಈ ಅನಾಹುತ ಆಮೇಲೆ ಅದು ಸಹ ಅರೇಂಜ್ಮೆಂಟು ಅವರು ಸರ್ಕಾರದವರು ಸಹ ಸರಿಯಾಗಿ ಏರ್ಪಾಡು ಮಾಡಿರಲಿಲ್ಲ. ಈ ಥರ ಜನ ಸೇರ್ತಿರ್ಬಿಟ್ಟು ಏರ್ಪಾಡು ಮಾಡಿ ಅದೆಲ್ಲ ಆಯಿತು. ಅವರ ಸರ್ಕಾರದ ತಪ್ಪಿಂದ ಸುಮಾರು ಒಂದು 20-30 ಜನ ಪ್ರಾಣ ಕಳ್ಕೋಬೇಕಾಯಿತು. ಸುಮಾರು ಜನಕ್ಕೆ ಒಂದು 70-80 ಜನಕ್ಕೆ ಇದಾಗಿದೆ, ಸೀರಿಯಲ್ಲಾಗಿದೆ. ಈ ವಿಷಯ ಕೇಳಿದರೆ ಬೇರೆ ಸ್ಟೇಟವರು ಬೇರೆ ಇದಾಗಿ ಈ ಸಣ್ಣ ಅದು ಅವ್ರ ಸ್ಟೇಟ್ ಅಲ್ಲ, ಅವ್ರ ಸ್ಟೇಟ್ ಒಬ್ಬರು ಇಲ್ಲ ಕನ್ನಡವರು, ಅದು ಬೇರೆ ಸ್ಟೇಟಲ್ಲಿ ಆಗಿದೆ. ಅವರೆಲ್ಲ ನಗೋ ಸ್ಥಿತಿ ಆ ಥರ ಆಗಿದೆ. ಇದು ನಮಗೆ ಗೊತ್ತಿಲ್ಲ. ಇದೊಂಥರ ಇದು ಚೀಪಾಗಿ ಸಂಭ್ರಮ ಆಗಿದೆ. ಚೀಪ್ ಮಿನಿಸ್ಟರ್ ಅಲ್ಲ, ಚೀಪ್ ಅಂತ ಹೇಳ್ಬೋದು. ಅದು ರಿಯಲಿ ವೆರಿ ಬ್ಯಾಡ್. ಎಲ್ಲ ಪಾಪ